ನಾನು ನಿಮ್ಮ ಹತ್ರ ಅಗಸ್ತ್ಯನ್ ಬಗ್ಗೆ ಏನನ್ನೋ ಕೇಳಬೇಕಾಗಿತ್ತು. ಎಕ್ಸಾಮ್ ಹಾಲಿನಲ್ಲಿ ಭಯ ಇರೋನ್ಗೆ ಪಕ್ಕದೊಂದು ಪೇಪರ್ ನೋಡ್ಕೊಳಕ್ಕಾಗಲ್ಲ. ಧೈರ್ಯ ಇರೋನ್ಗೆ ಟೆಕ್ಸ್ಟ್ ಬುಕ್ ತಂದ್ರೂ ಹಿಡಿಯಕ್ಕಾಗಲ್ಲ. ಏನ್ ಹೇಳ್ತಾ ಇದೀಯ? ಎಕ್ಸಾಮಲ್ಲಿ ಕಾಪಿ ಹೊಡಿತಾ ಇದ್ನಾ? ನೀನು ಅವನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳೆ. ಅಗಸ್ತ್ಯ ಬರೇ ಕಾಪಿ ಹೊಡಿತಿರ್ಲಿಲ್ಲ, ಇಡೀ ಟೆಕ್ಸ್ಟ್ ಬುಕ್ನ ಇಳಿಸ್ತಾ ಇದ್ದ. ಅವನು ಕೆಲವು ಸಬ್ಜೆಕ್ಟ್ಸ್ ಅಲ್ಲ, ಇಡೀ ಎಕ್ಸಾಮ್ನೇ ಕಾಪಿ ಹೊಡೆದಿದ್ದಾನೆ. ಅವನ ಎಕ್ಸಾಮಲ್ಲಿ ಎಕ್ಸ್ಟ್ರಾ ಕ್ವಶನ್ನು ಬಿಡ್ತಿರ್ಲಿಲ್ಲ, ಆದರೂ ರೋಲ್ ನಂಬರ್ ಕಾಪಿ ಹೊಡಿತಿರ್ಲಿಲ್ಲ. ಅಗಸ್ತ್ಯ, ಕಾಪಿ ಚೀಟಿ ಏನಾದ್ರೂ ಬೇಕಾ? ನಿನಗೆ ಯಾವುದಾದ್ರೂ ಕಾಪಿ ಚೀಟಿ ಬೇಕಾದ್ರೆ ಕೇಳು, ಕೊಡ್ತೀನಿ. ಮೊದಲು ಬರೋದೆ ಎಕ್ಸಾಮಿನೇಷನ್ ಸ್ಕ್ವಾಡ್ಗಳು, ಅವ್ರ ಕೆಳಗೆ ರೂಮ್ ಇನ್ವಿಜಿಲೇಟರ್ಗಳು. ಆ ಎಕ್ಸಾಮ್ ಹಾಲಲ್ಲಿ ಕೂತು ಬರೆಯೋದು ನಾವು ಸ್ಟೂಡೆಂಟ್ಸ್ಗಳು. ಎಕ್ಸಾಮ್ ಹಾಲ್ಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಬಂದಿದ್ದೀರಾ, ನಾಚಿಕೆ ಆಗಲ್ಲ? ಹೆಚ್ಚೋಡಿ ಕರೀತಾರೆ, ಹೋಗು. ಟೀಚರ್ಸ್ ಮುಂದೆ ನಾವು ತಲೆ ಬಗ್ಗಿಸ್ಲಿಲ್ಲ ಅಂದರೆ ಸಬ್ಜೆಕ್ಟ್ ಬ್ಯಾಕ್ ಆಗುತ್ತೆ. ನಾವು ಅಹಂನ ಕಟ್ಟಿಟ್ಟು ಇಂಟರ್ನಲ್ಸ್ ಆವ್ರೇಜ್ ತಗೊಳ್ಳೋದು ನೋಡಬೇಕು. ಎಕ್ಸಾಮಲ್ಲಿ ಅಗಸ್ತ್ಯನ್ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ಯಲ್ಲ, ದೋಸ್ತಿಗ ಇಲ್ಲ ಕಾಪಿ ಹೊಡಿಯಕ್ಕ? ಬರೀ ಫಸ್ಟ್ ಕ್ಲಾಸ್ ತೆಗಿಯೋ 10 ಜನನ ಕೂರಿಸ್ಕೊಳ್ಳೋ ಬದಲು ಡಿಸ್ಟಿಂಕ್ಷನ್ ತೆಗಿಯೋನು ಒಬ್ಬ ಸಾಕು. ನೀನು ಟೀಚರ್ಸ್ನ ನೋಡಿದೆ, VTU ಸಿಲೆಬಸ್ನ ನೋಡಿದೆ. ಇಲ್ಲಿ ಬಕೆಟ್ ಹಿಡಿದ್ರೆ ಇಂಟರ್ನಲ್ಸಲ್ಲಿ ಆವ್ರೇಜ್ ಕೂಡ ಸಿಗೋದಿಲ್ಲ. ಕಾಪಿ ಹೊಡೆದ್ರೆ ಟಾಪರ್ಸ್ನ ಹಿಂದೆ ಆಗ್ಬೋದು. ಅಟೆಂಡೆನ್ಸ್ ಬಗ್ಗೆ ಚಿಂತೆ ಮಾಡಬೇಡಿ, ಮೆಡಿಕಲ್ ಸರ್ಟಿಫಿಕೇಟ್ ರೆಡಿ ಮಾಡಿಸ್ತೀನಿ.